ಸರ್. ಕೋಲ್ಮೆಳಕಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಮಾನ್ಕರ್ ಅಂತೇಳಿ ನಾನು ಮಾತಾಡೋದು. ಇಂದು ನಮ್ಮ ಕೋಲ್ಮೆಳಕಂದ ಗ್ರಾಮದಲ್ಲಿ ಬಹಳ ಒಂದು ದುರ್ಘಟನಾದ ಸಂಗತಿಯಾಗಿದೆ. ಇಂದು ಬೀದರ್ನಲ್ಲಿ ಒಂದು 2 ವೀಲರ್ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಒಂದು ಮಹಾರಾಷ್ಟ್ರ ಬಸ್ಸು ಹಿಂದ್ಗಡೆಲ್ಲ ಬಂದು ಬಿಟ್ಟು ಒಂದು ಬಿದ್ದು ಇಬ್ಬರು ಗಾಡಿ ಒಂದು ವೆಹಿಕಲ್ ಮೇಲೆ ಹೋಗ್ತಾ ಇದ್ದರು. ಅವೇನೊಬ್ಬರು ಬಿದ್ದು ನಂತರ ಒಬ್ಬನ ಸ್ಪಾಟ್ನಲ್ಲಿ ಡೆತ್ ಆಗಿದ್ದಾನೆ, ಇನ್ನೊಬ್ಬ ಸೀರಿಯಸ್ ಆಗಿದ್ದಾನೆ. ಇದು ಗೊತ್ತಾ ನಮ್ಮ ಕೋಲ್ಮೆಳಕಂದ ಗ್ರಾಮದಲ್ಲಿ ಒಂದು ಒಂದು ಭಾಳ ದುಃಖದಕರ ಒಂದು ಸಂಗತಿ ಇವತ್ತು ನಮ್ಮ ಗ್ರಾಮದಲ್ಲಿ ತುಂಬ ಹೋಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೇನಪ್ಪ ಅಂದ್ರೆ ಇನ್ನೂ ಚಿಕ್ಕ ಮಕ್ಕಳು ಇದ್ದಾರೆ ಅವರಿಗೆ. ಇದಕ್ಕೆ ಎಷ್ಟು ಮಕ್ಕಳು ಇದ್ದಾರೆ ಸರ್? ಅವರಿಗೆ 2 ಮಕ್ಕಳಿದ್ದಾರೆ. ಇನ್ನೂ ಅವನು ಸಣ್ಣ ಚಿಕ್ಕ ವಯಸ್ಸಿನ 33 ವಯಸ್ಸಿನ ಹುಡುಗಿದ್ದು ನಾವು. ಇವತ್ತು ಭಾಳ ಏನಪ್ಪ ಅಂತಂದ್ರೆ ಭಾಳ ದುಃಖದ ಸಂಗತಿ ನಮಗೆಲ್ಲ ಆಗ್ಯದ. ಅವರಿಗೆ ಭಾಳ ಏನಪ್ಪ ಅಂದ್ರೆ ಒಂದು ಕಷ್ಟಕರವಾಗ್ಯದ ಅಂಥೇಳಿ ಇವತ್ತು ನಮ್ಮ ಗ್ರಾಮದಲ್ಲಿ ಭಾಳ ದುಃಖವನ್ನು ಆಗ್ಯದ ಅಂಥೇಳಿ ಇವತ್ತು ನಾನು ಹೇಳ್ತಾ ಇದ್ದೀನಿ. ಮುಂದಿನ ಒಂದು ಗಾಲಿ ಮುಂದುಗಡೆ ಬಿದ್ದು ಅದು ಏನಪ್ಪ ಅಂದ್ರೆ ಕುತ್ತಿಗೆ ಮೇಲೆ ಹೋಗಿ ಕುತ್ತಿಗೆನೇನಪ್ಪ ಅಂತಂದ್ರೆ ಕಟ್ಟಾಗ್ಯದ. ಕುತ್ತಿಗೆನೇ ಬೇರೆ ಆಗ್ಯದ ಸರ್, ರುಂಡನೇ ಬೇರೆ ದಂಡನೇ ಬೇರೆ. ಅಂದರೆ ಬಸ್ ಹಿಂದ್ಗಡೆಯಿಂದ ಬಂದು ಹೊಡೆದು ಒಬ್ಬ ಈ ಕಡೆ ಬಿದ್ದಾನ, ಒಬ್ಬ ರೈಟ್ ಸೈಡಿಗೆ ಬಿದ್ದಗಡೆ ಏನಂತಂದ್ರೆ ಮುಂದಿನ ಗಾಲಿ ಅಂತ ಬಸ್ಸಿನ ಮೇಲೆ ಹೋಗಿ ಅವನೊಂದು ರುಂಡನೇ ಕಟ್ಟಾಗೋಗಿಲ್ಲ. ಆನ್ ಸ್ಪಾಟ್ದಲ್ಲಿ ಡೆತ್ ಆಗ್ಬೋದು ಸರ್. ಇನ್ನೊಬ್ಬರು ಸ್ವಲ್ಪ ಸೀರಿಯಸ್ ಇದ್ದಾನೆ ಸರ್. ಅವನು ಅಂತಂದ್ರೆ ಮುಂದೆ ಹೈದರಾಬಾದ್ಗೆ ಏನಪ್ಪ ಅಂತ ಅವನಿಗೆ ಹಾಸ್ಪಿಟಲ್ Gracias.